श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामा भहतभागम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वंदे विषयतम हरिं करोतु मम कल्याणम्। हरिर्हयमुखाविदः गुरुश्च मध्वनामा मे वरदोस्तु निरन्तरं वाणिते करवण्यम्बचरणं प्रति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಭಗವಂತ ವೇದವ್ಯಾಸ ರೂಪದಿಂದ ಶ್ರೀಮನ್ ಮಧ್ವಾಚಾರ್ಯರಿಗೆ ಆದೇಶವನ್ನು ಮಾಡಿದ್ದಾನೆ. ವ್ಯಾಸದೇವರ ದಯಾತಿ ವಲ್ಲಭಂ ವಾಸುದೇವಮಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತಂ ಜ್ಞಾನ ಭಕ್ತಿದಮನಂತ ಸೌಖ್ಯದಂ. ವೇದವ್ಯಾಸ ದೇವರ ಹೃದಯಕ್ಕೆ ಅಂದ್ರೆ ಭಗವಂತನ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಆಚಾರ್ಯರು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆಚಾರ್ಯರ ಗ್ರಂಥದ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಬಾಲ ಸಂಗಮ ಪಿಬೋಧ ಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಆಚಾರ್ಯರು ಪ್ರವಚನವನ್ನ ಮಾಡ್ಲಿಕ್ಕೆ ಕೂತ್ರು ಅಂದ್ರೆ ಚಿಕ್ಕ ಮಕ್ಕಳು ಬರ್ತಿದ್ರಂತೆ, ದೊಡ್ಡ ವಿದ್ವಾಂಸರು ಬರ್ತಿದ್ರಂತೆ. ಸಣ್ಣ ಹುಡುಗರಿಗೂ ಅರ್ಥ ಆಗ್ತಿತ್ತು, ದೊಡ್ಡವರಿಗೂ ಪಂಡಿತರಿಗೂ ಅರ್ಥ ಆಗ್ತಿರ್ಲಿಲ್ಲ. ಇನ್ನೂ ಹೇಳಬೇಕು ಅಂತ ಅನಿಸ್ತಿತ್ತಂತ. ಅಂದ್ರೆ ಎರಬ್ಬರನ್ನೂ ಕರೆದು ಕೂಡಿಸುವಂತಹ ಬ್ರಹ್ಮ ದೇವರ ವಿಶೇಷ ಆ ವಾಯುದೇವರು, ಆ ಬ್ರಹ್ಮದೇವರ ನಂತರ ವಾಯುದೇವರಲ್ಲಿ ಆ ಭಗವಂತನ ಸನ್ನಿಧಾನ. ಅದನ್ನಿಲ್ಲಿ ಹೇಳ್ತಾರೆ, ಬಾಲ ಸಂಗಮ ಪಿಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಬಾಲಕರಿಗೂ ಅರ್ಥ ಆಗ್ತಿತ್ತು, ಪಂಡಿತರಿಗೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಅಷ್ಟು ಸೂಕ್ಷ್ಮವಾಗಿ ಸರಳವಾಗಿ ಆಚಾರ್ಯರು ಉಪನ್ಯಾಸವನ್ನ ಮಾಡ್ತಿದ್ರು. ನಾತ್ಯತ್ವಯ ನಾತಿರಯ ನಸ್ಖಲಂತಿ ನಿರಂತರ ಅನಾನಾ ವಯವೇತ್ತೇವ ದವೀಯೋವೆ ಪ್ರತರ್ಕಿತ. ಬಹಳ ವೇಗ ಇಲ್ಲ, ಅರ್ಥ ಆಗೋದಿಲ್ಲ. ಬಹಳ ನಿಧಾನ ಇಲ್ಲ, ಬೋರ್ ಆಗ್ಬಿಡ್ತದೆ. ಮಧ್ಯ ನಿಲ್ಲಿಸೋದಿಲ್ಲ, ವಿಚಾರ ಮಾಡೋದಿಲ್ಲ. ಗಂಗಾ ಪ್ರವಾಹವನ್ನೂ ಮೀರಿಸೋ ಹಾಗೆ ಆಚಾರ್ಯರು ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಇವರಿಂದ ಉಪದೇಶವನ್ನ ಪಡೆದಂತಹ ಶೋಭನ ಭಟ್ಟರು ಮುಂದೆ ಪದ್ಮನಾಭ ತೀರ್ಥರು ಅಂತ ಹೇಳಿ ಅವರು ಪ್ರಖ್ಯಾತರಾಗಿರುವಂಥವ್ರು. ಅವರು ಎಲ್ಲ ಕಡೆ ಹೋಗಿ ಉಪನ್ಯಾಸವನ್ನ ಮಾಡುವಂಥವ್ರು, ಆಚಾರ್ಯರ ಶಿಷ್ಯರಾಗಿರುವಂಥವ್ರು. ಅವರ ವಿದ್ವತ್ತತೆಯನ್ನ ಕಂಡು ಶರಣಾಗತರಾಗಿರುವಂಥವ್ರು. ಮತಿಯಿಂದ ಬಂದಿದ್ದು ಅದು ಮತ. ಹಣ, ದುಡ್ಡು, ಕಾಸು, ಬಂಗಲೆ ಅಥವಾ ಬಿಲ್ಡಿಂಗ್ ನೋಡಿ ನಾವು ಮತಾಂತರ ಆಗೋದಲ್ಲ. ಮತಿಯನ್ನ ನೋಡಿ, ಜ್ಞಾನವನ್ನ ನೋಡಿ, ಅವರು ಕೊಡುವಂತಹ ಪ್ರಮಾಣಗಳ ವೈಖರಿಯನ್ನ ನೋಡಿ, ವೇದ ಆಗಮ ಪುರಾಣ ಇತಿಹಾಸಗಳ ಪ್ರಕಾರವಾಗಿ ಆ ಶೋಭನ ಭಟ್ಟರು ಮುಂದೆ ಪದ್ಮನಾಭ ತೀರ್ಥರು ಅಂತ ಪ್ರಖ್ಯಾತರಾಗಿದ್ದಾರೆ. ಅವರೆಲ್ಲ ಕಡೆ ಉಪದೇಶವನ್ನ ಮಾಡೋರಂತೆ, ಕಥೆಯನ್ನ ಹೇಳೋರು. ಪ್ರಪಂಚದಲ್ಲೆಲ್ಲ ಕಡೆ ಹೋಗಿ ದ್ವೈತ ಮತವನ್ನ ಪ್ರಸಾರವನ್ನ ಮಾಡುವಂಥವ್ರು. ದೇವರು ಮತ್ತು ನಾನು ಇಬ್ಬರೂ ಬೇರೆ, ದ್ವೈತ ಅಂತ ಅರ್ಥ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ಅವರು ಕಥೆ ಮುಖಾಂತರವಾಗಿ ಎಲ್ಲ ಕಡೆ ಹೇಳೋರಂತೆ. ಒಬ್ನು ಸುಣ್ಣ ಮಾಡೋನಿದ್ದಂತೆ. ಆ ಸುಣ್ಣ ಮಾಡೋನಿಗೆ ಒಂದು ಬಲಮೂರಿ ಶಂಕ ಸಿಕ್ಕಿದೆ. ಅವನೇನ್ ಮಾಡ್ದ, ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ದ. ಕುಟ್ಟಿ ಪುಡಿ ಆಗ್ಲೇ ಇಲ್ಲ. ಅದಕ್ಕೇನ್ ಮಾಡ್ದ, ಉಪಯೋಗ ಇಲ್ಲ, ಸರಿ ಇಲ್ಲ ಇದು ಅಂತ ಹೇಳಿ ಬಿಟ್ಬಿಟ್ಟಿದ್ದಾನೆ, ಒಗೆದು ಹೋಗಿದ್ದಾನೆ. ಯಾರಿಗೋ ಸಿಕ್ತದು. ಅವನ್ ನೋಡ್ದ, ಇದು ಬಲಮೂರಿ ಶಂಕ, ಇದಕ್ಕೆ ಒಳ್ಳೆ ಬೆಲೆ ಇದೆ, ಮಾರುಕಟ್ಟೆಯಲ್ಲಿಟ್ರೆ ಒಳ್ಳೆ ಲಾಭವನ್ನ ಪಡಿಬಹುದು ಅಂತ ಹೇಳಿ ಅವನೇನು ಮಾಡ್ದ, ಮಾರುಕಟ್ಟೆಯಲ್ಲಿಟ್ಟ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಶ್ರದ್ಧಾಭಕ್ತಿಯಿಂದ ಬಂದು ಅವನೇನು ಮಾಡ್ದ, ಆ ಬಲಮೂರು ಶಂಕದ ಮಹತ್ವ ಗೊತ್ತಿರುವಂಥವನು ಅದನ್ನ ಪಡೆದುಕೊಂಡ, ಖರೀದಿ ಮಾಡ್ದ, ಮನೆಗೆ ಹೋಗಿ ಪೂಜಾ ಮಾಡ್ದ. ಅದರಿಂದ ದೊಡ್ಡ ರಾಜ ವಿಶೇಷವಾಗಿ ಆ ಭಗವಂತನ ಅನುಗ್ರಹವನ್ನ ಪಡೆದ. ಲಕ್ಷ್ಮಿಯ ಅನುಗ್ರಹ ಆಯ್ತು ಅವನಿಗೆ.
ಹಾಗೆ 3 ಜನ ನಮಗೆ ಕಂಡಿದ್ದಾರಲ್ಲ, ಈ ರೀತಿ ಜಗತ್ನಲ್ಲಿ 3 ರೀತಿ ಇದ್ದಾರೆ. ಮೊದಲನೇದಾಗಿ ಬಲಮೂರಿ ಶಂಕದಂತೆ ಆಚಾರ್ಯರ ಸಿದ್ಧಾಂತ ಎಲ್ಲರಿಗೂ ಅದು ಹಿಡಿಸೋದಿಲ್ಲ, ಗೊತ್ತಾಗೋದಿಲ್ಲ. ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ, ಆದರೆ ಅದನ್ನು ಉಪೇಕ್ಷೆ ಮಾಡಿದವರೇ ಬಹಳ. ಬಲಮೂರಿ ಶಂಕದ ಬೆಲೆ ಗೊತ್ತಿಲ್ಲದವನು ಹೇಗೆ ಶಂಕವನ್ನ ಬಿಸಾಕಿದ್ನೋ, ಹಂಗೆ ಆಚಾರ್ಯರ ಮಹಿಮೆ ಗೊತ್ತಿಲ್ಲದಂತೆ ಇರುವಂಥವರು ಶಂಕವನ್ನ ಹೇಗೆ ಬಿಸಾಕಿದ್ದಾರೋ ಹಾಗೆ ಶಾಸ್ತ್ರವನ್ನು ಬಿಸಾಕಿದ್ದಾರೆ. ಅಂದ್ರೆ ಗಟ್ಟಿಯಾಗಿದೆ, ಪುಡಿಯಾಗೋದಿಲ್ಲ, ನನ್ನ ಹೊಟ್ಟೆ ಪಾಡಿಗಿದು ಉಪಯೋಗ ಆಗೋದಿಲ್ಲ ಅಂತ ತಿಳಿದವರೇ ಬಹಳ. ಹೇಗೆ ಬಿಸಾಕಿದ್ನೋ ಹಾಗೆ ಇವರು ಬಿಸಾಕಿದವರು ಮಹಾಮೂರ್ಖರಾಗಿರುವಂಥವ್ರು. ಇನ್ನು ಎರಡನೇದವರು ಸ್ವಲ್ಪ ಅದರ ಬಗ್ಗೆ ಜ್ಞಾನ ಇದೆ, ಓ ಇದು ಬಲಮೂರಿ ಶಂಖ, ಮಾರಿದ್ರೆ ಹಣ ಬರ್ತದೆ ಅಂದ್ರೆ ಆಚಾರ್ಯರ ಶಾಸ್ತ್ರವನ್ನ ಹೊಟ್ಟೆ ಪಾಡಿಗೋಸ್ಕರವಾಗಿ, ಅಂದ್ರೆ ಹಣ ಸಿಗ್ತದೆ, ಪಾಠ ಪ್ರವಚನ ಮಾಡಿದ್ರೆ ಮಾನ ಮರ್ಯಾದೆ ಸಿಗ್ತದೆ, ಶಾಲ್ ಹಾಕಿ ಸನ್ಮಾನ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ವ್ಯಾಪಾರಕ್ಕೋಸ್ಕರವಾಗಿ ಬಳಸಿರುವಂಥವ್ರು, ಅವ್ರಿಗಷ್ಟೇ ಪುಣ್ಯ. ಎರಡನೇ ವಿಭಾಗದವರು ಅವರೆಲ್ಲ ಅಲ್ಪವಾದ ಫಲವನ್ನ ಪಡೆಯುವಂಥವ್ರು. ಇನ್ನು ಮೂರನೇ ವ್ಯಕ್ತಿ ಅದರ ಬೆಲೆ ತಿಳಿದಂಥವನು, ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆಯನ್ನ ಮಾಡಿ ಅಪಾರವಾದ ಸಂಪತ್ತಿನ ರಾಶಿಯನ್ನೇ ಪಡೆದಿದ್ದಾನೆ. ಹಾಗೆ ಯಾರು ಆಚಾರ್ಯರ ಗ್ರಂಥಗಳನ್ನ ನಿತ್ಯದಲ್ಲಿ ಪಠನ ಪಾರಾಯಣವನ್ನ ಮಾಡ್ತಾರೋ ಅವರಿಗೆ ಹೇಗೆ ಬಲಮೂರಿ ಶಂಖ ಪೂಜಾ ಮಾಡಿದರೆ ಏನು ಫಲ ಬರಬೇಕೋ ಹಾಗೆ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಂತ ಹೇಳಿ ಪದ್ಮನಾಭ ತೀರ್ಥರು ಎಲ್ಲ ಕಡೆ ಉಪದೇಶವನ್ನು ಮಾಡುವಂಥವ್ರು. ಮುಂದೆ ಪದ್ಮನಾಭ ತೀರ್ಥರ ನಂತರ ಅನೇಕ ಜನ ಗೃಹಸ್ಥ ಶಿಷ್ಯರು, ಸನ್ಯಾಸಿ ಶಿಷ್ಯರು ಆಚಾರ್ಯರಿಗೆ ಇದ್ದದ್ದನ್ನ ನಾವು ಅನಿರುದ್ಧ ಪದಾಧಾರ ಅಭ್ಯಸ್ತೋಪೇಂದ್ರ ನಾಮಕಾಹ ಆಕೃಷ್ಟೋಸ್ಯ ಗುಣೋರ್ವಾಪ್ತೆ ಯೋಗೋದಾಯ ಉಪಾಯಯೋ ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋ ಭೂಸ್ಸು ಚೇತಸಃ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜದಲ್ಲಿ ತುಂಬಾ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಕೊನೆ ಒಂದು ಮಾತು ಹೇಳ್ತಾರೆ, ಜಯ ಜಯತು ದುರ್ವಾದಿ ಮತತಿಮಿರ ಮಾರ್ತಾಂಡ, ಜಯ ಜಯತು ವಾದಿ ಗಜ ಪಂಚಾನನ, ಜಯ ಜಯತು ಜರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯ ಜಗನ್ನಾಥ ಮಧ್ವನಾಥ. ಆಚಾರ್ಯರ ವರ್ಣನೆಯನ್ನ ಈ ಶ್ಲೋಕದಲ್ಲಿ ಮಾಡ್ತಾರೆ. ದುರ್ವಾದಿಗಳು ಅನ್ನುವಂತಹ ಆ ಕತ್ತಲೇನಿದೆ ಅಲ್ಲ, ಅದಕ್ಕೆ ಸೂರ್ಯನಂತೆ ಇರುವಂಥವ್ರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರಿಗೆ ಜಯವಾಗಲಿ. ವಾದಿಗಳು ಅನ್ನುವಂತಹ ಆನೆಗಳಿಗೆ ಸಿಂಹದಂತಿರುವಂಥವ್ರು ಶ್ರೀಮದಾಚಾರ್ಯರು, ಅವರಿಗೆ ಜಯವಾಗಲಿ. ಚಾರ್ವಾಕ ಗರ್ವ ಪರ್ವತಕ್ಕೆ ವಜ್ರಾಯುಧದಂತಿರುವಂಥವರು ಶ್ರೀಮದಾಚಾರ್ಯರು, ಅಂಥವರಿಗೆ ಜಯವಾಗಲಿ. ಅಂತಹ ಮಧ್ವನಾಥರು ನಮ್ಮನ್ನ ರಕ್ಷಣೆ ಮಾಡಲಿ. ವಿಧಾವತ ವಿಧಾವತ ತ್ವರಿತ ಮತ್ರಿವಾದಾಸುರ ಅದಬ್ರದಶನಾಭಿದೋ ನರಹರಿರ್ನ ಜಾಜ್ಜಲ್ಯತೆ ಸಯುಕ್ತಿನ ಖರೈ ಖರೈರ್ಮುಖರ ದುಃಖ ರುತ್ಕಾಂಕರೈ ಇದಾರೈತಿ ದಾರುಣ ಪ್ರವಚನ ಪ್ರಣಾದೋ ಪ್ರಿಯಾನ್. ಮಾ ಸರ್ಪಂ ಮಾಯಿ ಸರ್ಪ ಭಜತ ಭಜತ ತಾಸ್ತ್ರಾಗುಹಾ ತ್ರಾಷ್ಟಿಹ್ವಾಹ. ಮಾಯಾ ಸರ್ಪಗಳೇ, ನೀವೆಲ್ಲ ಗುಹೆಯ ಒಳಗೆ ಹೋಗಿ ಹೊಕ್ಕೊಂಡ್ಬಿಡ್ರಿ. ಯಾಕೆ ಅಂದ್ರೆ ಗರುಡ ಬರ್ತಾ ಇದ್ದಾನೆ, ಮಧ್ವಾಚಾರ್ಯರು ಅನ್ನುವಂತಹ ಗರುಡ ಬರ್ತಾ ಇದ್ದಾನೆ ಅಂತ ಹೇಳಿ ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯ ವರ್ಣೆಯನ್ನು ಮಾಡ್ತಾರೆ. ಯಾವಾಗ ಸೂರ್ಯ ಬಂದಾಗ ಹೇಗೆ ಅಜ್ಞಾನ ಅನ್ನುವಂತಹ ಕತ್ತಲೆ ನಾಶ ಆಗಿ ಹೋಗ್ತದೋ ಹಾಗೆ ಆಚಾರ್ಯರು ಬಂದು ಕೂಡಲೇ ಎಲ್ಲವೂ ಕತ್ತಲೆಯಾಗಿ ಕಳೆದು ಒಳ್ಳೆಯ ಸುಜ್ಞಾನವನ್ನ ನೀಡಿದಂಥವ್ರು. ಮುಂದೆ ಹೇಳ್ತಾರೆ, ಇಂತಹ ಆಚಾರ್ಯರನ್ನ ವರ್ಣನೆ ಮಾಡ್ತಾ ಕೊನೆಗೊಂದು ಮಾತು ಹೇಳ್ತಾರೆ ಶ್ರೀಪಾದರಾಜರು. ತುಂಗ ಕುಲ ಗುರುವರನ ಹೃತ್ಕಮಲದೋಳ್ ನೆಲೆಸಿ ಭಂಗವಿಲ್ಲದ ಸುಖವ ಜನಕ್ಕೆಲ್ಲ ಸುಜನಕ್ಕೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರಾತ್ಮ ಶ್ರೀರಂಗವಿಠಲನೆಂದು ನೆರನಂಬಿರು. ಅಂದ್ರೆ ಭಗವಂತನನ್ನ ನೀವು ಪಡಿಬೇಕು ಅಂದ್ರೆ ಶ್ರೀಮದಾಚಾರ್ಯರು ವಾಯುದೇವರ ಅನುಗ್ರಹ ನಿಮಗೆ ಬೇಕು. ಯಾಕೆ? ವಾಯುದೇವರಲ್ಲಿ ಕೂತು ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಸುಮಧ್ವಿಜಯದಲ್ಲಿ, ಮುಕುಂದ ಭಕ್ತೇ ಗುರುಭಕ್ತಿ ಜಾಯೈ. ಮುಕುಂದನಲ್ಲಿ ಭಕ್ತಿ ನಿಮಗೆ ಬರಬೇಕು ಅಂದ್ರೆ ಅದು ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಮಾತ್ರ
ಮಾತ್ರ ಬರಲಿಕ್ಕೆ ಸಾಧ್ಯ. ಶ್ರೀಪಾದರಾಜರು ತಮಗೆ ಸ್ವಪ್ನ ಲಬ್ಧವಾಗಿರುವಂತಹ ಜಂಬವತಿ ಪಾರ್ಥಪೂಜಿತನಾಗಿರುವಂತಹ ರಂಗವಿಠಲ ಅಂತ ಅವರ ಅಂಕಿತ. ಅದರ ಒಂದು ಮುಖಾಂತರವಾಗಿ ಪದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ವಾಯುದೇವರ ಮೂಲ ರೂಪ, ಹನುಮ, ಭೀಮ, ಮಧ್ವ 3 ರೂಪಗಳ ವರ್ಣನೆಯನ್ನು ಮಾಡಿದ್ದಾರೆ ಈ ಪದ್ಯದಲ್ಲಿ. ಅದಕ್ಕೆ ಮಧ್ವನಾಮ ಅಂತ ಕರಿತಾ ಇದ್ದಾರೆ. ವೇದಗಳಲ್ಲಿ ಬಂದಿರುವಂತಹ ವಾಯುದೇವರ ಮಹಿಮೆಯನ್ನ ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಪಂಚವೇದ ತಾರತಮ್ಯವನ್ನ ತಿಳಿದು ಉಪಾಸನೆ ಮಾಡಿ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ, ಬಿಟ್ಟು ಕೆಡಬ್ಯಾಡಿ ಅಂತ ಅನ್ನೋ ಪ್ರಮೇಯವನ್ನ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಇಷ್ಟು ಮಧ್ವನಾಮದ ವಿವರಣೆ, ಸಂಕ್ಷಿಪ್ತವಾದ ವಿವರಣೆ. ಆಳ ವಿಸ್ತಾರವಾಗಿದೆ ಮಧ್ವನಾಮ, ತಿಂಗಳಾನ್ಗಟ್ಲೆ ಹೇಳಬಹುದು. ಅಂತಹ ವಿದ್ವತ್ ಪ್ರತಿಭೆಯಿಂದ ಕೂಡಿರುವಂಥದ್ದು ಆ ಶ್ರೀಪಾದರಾಜರ ಒಂದು ಕೃತಿ. ಇದಕ್ಕೆ ಜಗನ್ನಾಥದಾಸರು ಪರಸ್ತುತಿಯನ್ನ ಬರೆದಿದ್ದಾರೆ. ಈ ಮಧ್ವನಾಮವನ್ನ ಹೇಳೋದ್ರಿಂದ ಅವರಿಗೆ ಆಗುವಂತಹ ಫಲ ಏನು? ಸೋಮ ಸೂರ್ಯೋ ಪರಾಗಾದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದೋದಿದವರಿಗೆ. ಸೋಮ ಸೂರ್ಯೋ ಪರಾಗಾದಿ, ಸೋಮ ಸೂರ್ಯ, ಸೂರ್ಯಗ್ರಹಣ ಚಂದ್ರಗ್ರಹಣ ಆ ಸಂದರ್ಭದಲ್ಲಿ 1,000 ಗೋಗಳನ್ನ ಭೂಮಿ ಸಹಿತವಾಗಿ ಸುರನದಿಯ ತಟದಿ ಅಂದ್ರೆ ದೇವಗಂಗೆಯಾಗಿರುವಂತಹ ದೇವನದಿ ಗಂಗೆಯ ತಟದಲ್ಲಿ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಏನು ಫಲ ಬರಬೇಕೋ ಆ ಫಲ ನಿಮಗೆ ಯಾರು ಮಧ್ವನಾಮವನ್ನ ಓದಿ ಬರೆದು ಪಾರಾಯಣ ಮಾಡುತ್ತಾರೋ ಅವರಿಗೆ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಪುಣ್ಯ ಬರ್ತದೆ ಅಂತಾರೆ. ಇಷ್ಟೇ ಅಲ್ಲ, ಪುತ್ರಲಿಲ್ಲದವರು ಸತ್ಪುತ್ರರೈದುವರು. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಇವತ್ತು, ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ. ಅವರಿಗೆ ಆಚಾರ್ಯರ ಅನುಗ್ರಹದಿಂದ ಒಳ್ಳೆಯ ಸತ್ಪುತ್ರರಾಗ್ತಾರಪ್ಪ. ಸರ್ವತ್ರದಲ್ಲಿ ದಿಗ್ವಿಜಯ ಜಯವಾಹುದು, ಎಲ್ಲ ಕಡೆ ಅವರಿಗೆ ವಿಜಯ ಪ್ರಾಪ್ತಿ. ಯಾಕೆ? ಆಚಾರ್ಯರ ನಾಮವನ್ನು ನೀವು ಎಲ್ಲಿವರೆಗೂ ಕೊಂಡಾಡ್ತಾ ಇರ್ತೀರೋ, ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಸುಮಧ್ವಿಜಯದಲ್ಲಿ. ನಮ್ಮ ಭವವನ್ನೇ ಕಳೆಯುವಂತಹ ಆಚಾರ್ಯರಿಗೆ ನಮ್ಮ ಕಷ್ಟ ಕಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವನ್ನೂ ಕಳೆದು ಹಾಕ್ತಾರೆ. ಶತ್ರುಗಳು ಬೀಳುವರು, ಯಾರು ನಿಮ್ಗೆ ಶತ್ರುಗಳೇ ಇರೋದಿಲ್ಲ, ಇದ್ರು ನಾಶ ಆಗಿ ಹೋಗ್ತಾರೆ. ಏಕಾಗ್ರ ಚಿತ್ತದಿಂದ ಬರೆದು ಓದಿ ಪಾರಾಯಣ ಮಾಡ್ಬೇಕಪ್ಪ ಅಂತ ಕೇಳ್ತಾರೆ. ಶತ್ರುಗಳು ಬೀಳುವರು, ಶತ್ರುಗಳು ನಿಮ್ಮ ಹತ್ರ ಬರೋದಿಲ್ಲ. ಅಷ್ಟೇ ಅಲ್ಲ, ಅಪಮೃತ್ಯು ಬರಲಂಜುವುದು. ಅಪಮೃತ್ಯು ಅನ್ನೋದೇ ಬರೋದಿಲ್ಲ. ಯಾಕೆ? ಪ್ರಾಣದೇವ, ಅದು ವಾಯುದೇವರು, ಅವರೇ ನಮ್ಮಲ್ಲಿದ್ದ ಮೇಲೆ ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮೃತ್ಯುವಿಗೆ ಮೃತ್ಯು ನಮ್ಮ ಹನುಮಂತ ದೇವರು, ಅವರಿರೋವರೆಗೂ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಅಪಮೃತ್ಯು ಬರಲಂಜುವುದು. ಅದಕ್ಕೆ ದಾಸರಾಯರು ಹೇಳಿದ್ದಾರಲ್ಲ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಇದೇ ಅನಿಲ ದೇವ ವಾಯುದೇವರು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ. ಸೂತ್ರ ಯಾರು? ವಾಯುದೇವರು. ಆ ಸೂತ್ರನಾಮಕರಾಗಿರುವಂತಹ ವಾಯುದೇವರ ಸ್ಯೂತಂ ಜಗದಿದಂ ಯಸ್ಮಾತ್ ಅಂತ ಅರ್ಥ ಇಟ್ಟುಕೊಂಡ್ರೆ ಇಡೀ ಬ್ರಹ್ಮಾಂಡಕ್ಕೆ ಸೂತ್ರಧಾರ ಅದು ನಮ್ಮ ವಾಯುದೇವರು. ಇಡೀ ಬ್ರಹ್ಮಾಂಡವನ್ನ ಪಾಲನೆ ಪೋಷಣೆ ಎಲ್ಲವನ್ನ ಮಾಡಿಸ್ತಾನೆ ಭಗವಂತ ವಾಯುದೇವರಿಂದ. ನಾವೆಲ್ಲ ಬದುಕಿರೋದೇ ವಾಯುದೇವರಿಂದ. ಅದನ್ನೆಲ್ಲಿ ಹೇಳ್ತಾರೆ, ಸೂತ್ರನಾಮಕನ ಸಂಸ್ಕೃತಿ ಮಾತ್ರದಿ. ಮುಖ್ಯ ಪ್ರಾಣ ವಶೇ ಸರ್ವಂ ಸ ವಿಷ್ಣೋರ್ ವಶಗ ಸದಾ ಅಂತನೂ ಇದೆ ಪ್ರಮಾಣದಲ್ಲಿ. ಬಹಳ ಸುಂದರವಾಗಿ ಹೇಳ್ತಾರೆ. ಅಂತಹ ವಾಯುದೇವರ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡಬೇಕು. ಒಂದ್ ದಿವಸನೂ ವಾಯುಸ್ತುತಿಯನ್ನ ಬಿಡದೆ ಒಂದ್ ದಿವಸನೂ ಇರಬಾರದು, ನಿತ್ಯದಲ್ಲಿ ಹೇಳಬೇಕು. ಇನ್ನು ಸ್ತ್ರೀಯರಾದ್ರೆ ಮಧ್ವನಾಮವನ್ನು ಹೇಳಬೇಕು. ಅದನ್ನ ಹೇಳ್ತಾರೆ ಶ್ರೀಪಾದರಾಜರು. ಯಾರು ಹೇಳಿರೋದಿನನ್ನ? ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೀವುದು. ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವಕೂಪಾರದಿಂದ ಕಡೆಹಾಯಿಸುವುದು. ಬಹಳ ಸುಂದರವಾಗಿ ಹೇಳ್ತಾರೆ ಕೊನೆಯ ಪದ್ಯದಲ್ಲಿ. ಜಗನ್ನಾಥದಾಸರು ಹೇಳುವಂತಹ ಮಾತು. ಶ್ರೀಪಾದರಾಜರು ಈ ಪದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಈ ಮಧ್ವನಾಮವನ್ನ ಯಾರು ಪಾರಾಯಣವನ್ನ ಮಾಡ್ತಾರೋ ಅವರಿಗೇನಾಗುತ್ತೆ? ಸಂತಾಪವನ್ನು ಕಳೆದು
ನಮ್ಮ ಎಲ್ಲ ಕಷ್ಟಗಳನ್ನ, ನೋವುಗಳನ್ನ, ರೋಗಗಳನ್ನ, ಭವರೋಗವನ್ನೇ ಕಳೀತಾ ಇದ್ದಾರೆ ಶ್ರೀಮದಾಚಾರ್ಯ. ಮೋಕ್ಷ ಕೊಡೋ ದೇವತೆ ವಾಯುದೇವರು. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಭಗವಂತ ಮತ್ತು ಲಕ್ಷ್ಮೀದೇವಿಯ ನಂತರ ಮೋಕ್ಷ ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ವಾಯುದೇವರು ಮೋಕ್ಷವನ್ನ ಕೊಡಿಸ್ತಾರೆ ಭಗವಂತನಿಗೆ ಹೇಳಿ. ಅಂತಹ ವಾಯುದೇವರು ಸೌಖ್ಯವನ್ನ ಕೊಡ್ತಾ ಇದ್ದಾರೆ. ಶ್ರೀಪತಿ ಜಗನ್ನಾಥ ವಿಠಲನ ತೋರಿ. ಯಾಕೆ? ಮೋಕ್ಷ ನಿಮಗೆ ಸಿಗಬೇಕು ಅಂದ್ರೆ ಭಗವಂತನ ಅನುಗ್ರಹ ಆಗಬೇಕು. ಆ ಭಗವಂತನ ಅನುಗ್ರಹ ಆಗೋದು ಅದು ಶ್ರೀಮದಾಚಾರ್ಯರಿಂದ. ಅದಕ್ಕೆ ನಾವು ನಿತ್ಯದಲ್ಲಿ ಪಾರಾಯಣ ಮಾಡಿದ್ರೆ ನಮ್ಮವನಿವನು ಹನುಮನ ಮನೆಯವರು ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭಗವಂತನ ಅನುಗ್ರಹ ನಮ್ಮೇಲಾಗೋ ಹಾಗೆ ಮಾಡ್ತಾರಂತೆ ಶ್ರೀಮದಾಚಾರ್ಯರು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಗುರುಗಳು ಅಂತ ಯಾರಿದ್ದಾರೋ ಆ ಎಲ್ಲರಿಗೆ ಗುರುಗಳ ಗುರುಗಳ ಗುರುಗಳು ಅವರು ಶ್ರೀಮದಾಚಾರ್ಯ. ಅಂತಹ ಗುರುಗಳ ಅನುಗ್ರಹ ರಾಯರು ಹೇಳ್ತಾರ್ರಿ. ಅಸ್ಮದಾದಿ ಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ದ್ವಾತ್ರಿಂಶದ್ ಲಕ್ಷಣೋಪೇತಾನಾಂ. ಕಲಿಯುಗದ ಕಾಮಧೇನು ಅಂತ ಅನಿಸ್ಕೊಂಡಿರುವಂತಹ ರಾಯರ ಬಾಯಲ್ಲಿ ಬಂದಿರುವಂಥದ್ದು. ರಾಯರಿಗಿಂತ ಕೋಟಿ ಕೋಟಿ ಮೇಲೆ ಇರುವಂಥವ್ರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಭಗವಂತನ ಅನುಗ್ರಹ ಆಗತ್ತೆ. ಅದರಿಂದ ಭವಕೂಪಾರದಿಂದ ಕಡೆ ಹಾಯಿಸುವುದು. ಈ ಹುಟ್ಟು ಸಾವು ಅನ್ನುವಂತಹ ಈ ಏನ್ ಚಕ್ರ ಇದೆ ಅಲ್ಲ, ಅದನ್ನೆಲ್ಲವನ್ನ ಬಿಡಿಸಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಇದನ್ನ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಒಳ್ಳೆಯ ಸಂತತಿ ಪ್ರಾಪ್ತಿಯಾಗತ್ತೆ, ಶತ್ರುಬಾಧೆ ನಿವಾರಣೆ ಆಗತ್ತೆ, ಮೃತ್ಯು ಬಾಧೆಗಳು ಪರಿಹಾರ ಆಗತ್ತೆ. ಜಗನ್ನಾಥ ವಿಠಲ, ಜಗನ್ನಾಥದಾಸರು ಹೇಳ್ತಾರೆ, ವಾಯುದೇವರ ಅನುಗ್ರಹದಿಂದ ಎಲ್ಲವನ್ನೂ ಕೊಡ್ತಾನಂತೆ ಭಗವಂತ. ಅಂತಹ ದಿವ್ಯವಾದ ಮಂತ್ರ ಅದು ಮಧ್ವನಾಮ ಅಂತ ಹೇಳಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ಫಲಶ್ರುತಿಯನ್ನು ಬರೆದಿದ್ದಾರೆ. ಆ ಮಧ್ವಾಚಾರ್ಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ.